Hi. Hello. Namaskara. Welcome to the first vlog of our channel. ತುಂಬ ಟೈಮಿಂದ ಸ್ಟಾರ್ಟ್ ಮಾಡಬೇಕು ಅಂತ ವ್ಲಾಗ್ ಅಂದ್ಕೊಂಡು ಸ್ಟಾರ್ಟೇ ಮಾಡಿರಲಿಲ್ಲ. ಆದರೆ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಲ್ಮೋಸ್ಟ್ ಆಗ್ತಾ ಬಂತು ಅನಿಸುತ್ತೆ. ಬಟ್ ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ ಮಾಡ್ತಾಯಿದ್ರಿ ವ್ಲಾಗ್ ಮಾಡಿ ಅಂತ. ಸೊ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವಿವತ್ತು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದೆ ಕಾರಂಜೇಶ್ವರ ದೇವಸ್ಥಾನದಲ್ಲಿ. ಇವಾಗ ನಾವು ಆಲ್ರೆಡಿ ತಲುಪಿದ್ದೇವೆ. ಇದು ಸ್ಟಾರ್ಟ್ ಮಾಡೋ ಮುಂಚೆ ಒಂದು ದೇವರ ಅನುಗ್ರಹ ಬೇಕು ಅಂತ ಫಸ್ಟ್ ದೇವಸ್ಥಾನದೇ ವ್ಲಾಗ್ ಮಾಡ್ತಿದ್ದೀವಿ. ಆ್ಯಂಡ್ ಇದು ಕಾರಂಜೇಶ್ವರ ದೇವಸ್ಥಾನ ಬಂಟ್ವಾಳದ್ದು. ಮ್ಯಾಂಗ್ಳೂರಿಂದ ಒಂದು 27 ಕಿಲೋಮೀಟರ್ ಇದೆ, 27-30 ಕಿಲೋಮೀಟರ್ಸ್ ಇದೆ ಕಾರಂಜೇಶ್ವರ ಟೆಂಪಲ್ಗೆ. ಸೊ ನಾವು ಇಲ್ಲಿಗೆ ಈಗ ಬಂದಿದ್ದೇವೆ. ಇನ್ನೂ ತುಂಬ ಸ್ಟೆಪ್ಸ್ ಎಲ್ಲ ಹತ್ತಕ್ಕಿದೆ. ಅದಕ್ಕಿಂತ ಮುಂಚೆ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ಫಸ್ಟ್ ವ್ಲಾಗ್ ದೇವಸ್ಥಾನದೇ ಮಾಡಬೇಕು ಅಂತ. ಟೈಮ್ ಸಿಕ್ಕಿರಲಿಲ್ಲ. ನಾನು ಮೈಸೂರಲ್ಲಿರ್ತೀನಿ, ಇವನು ಮಂಗಳೂರಲ್ಲಿರ್ತಾನೆ. ಅವಾಗವಾಗ ವೀಡಿಯೋಸಿಗೆ ಮಾತ್ರ ಅದು ಇದು ಏನಾದರೂ ಇದ್ದರೆ ಮೀಟ್ ಮಾಡ್ತೀವಿ ಅಷ್ಟೇ. ಬಟ್ ಏನೋ ಒಂದು ಇವಾಗ ಟೈಮ್ ಬಂದಿದೆ. ಸೊ ನಮ್ಮ ಫಸ್ಟ್ ವ್ಲಾಗ್ದೇ ಆಗಿರುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಿಮ್ಮ ಎಲ್ಲರ ಸಪೋರ್ಟ್, ಹಾಗೆ ನೀವು ಎಷ್ಟು ದಿನ ಏನು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ರಿ, ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ರೀಲ್ಸಲ್ಲೂ ಅಷ್ಟೇ, ಏನು ಇಷ್ಟು ದಿನ ಸಪೋರ್ಟ್ ಮಾಡಿದ್ರಿ, ಅದೇ ಸಪೋರ್ಟ್ ನಮಗೆ ಇನ್ಮೇಲೂ ಬೇಕಾಗಿರುತ್ತೆ. ಆ್ಯಂಡ್ ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಿಮ್ಮೆಲ್ಲರ ಲವ್ ಸಪೋರ್ಟ್ಗಾಗಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಆದಷ್ಟು ಬೇಗ ಇನ್ನೂ ಹೆಚ್ಚು ವೀಡಿಯೋಸ್ ನಾವು ಮಾಡ್ತೀವಿ. ಆದರೆ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ ಅಷ್ಟೇ. ಇವಾಗ ಆಲ್ರೆಡಿ ನಾವು ರೀಚ್ ಆಗಿದ್ದೀವಿ. ಸೊ ನಾವು ಆ ಸ್ಟೆಪ್ಸ್ ಇದೆ ನೋಡಿ, ಇಲ್ಲಿ ಆ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲೆ ಗಂಟೆ ಹೋಗಬೇಕು. ಇದು ಫಸ್ಟ್ ಟೆಂಪಲ್ಗೆ ಹೋಗೋ ಮುಂಚೆ ಇಲ್ಲಿ ಸ್ವಲ್ಪ ಶುದ್ಧ ಆಗಿ ಇಲ್ಲಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಗಂಟೆ ಹೋಗಬೇಕು. ನಾವು ಹೋಗ್ತಾ ವ್ಲಾಗಲ್ಲಿ ತೋರಿಸ್ತೀವಿ ಏನೇನಿದೆ ಅಂತ. ತುಂಬ ಇತಿಹಾಸ ಇದೆ ಇದಕ್ಕೆ. ತುಂಬ ಚೆನ್ನಾಗಿದೆ ಇದು. ಇಲ್ಲಿ ಇವಾಗ ಕಾಲು ತಳ್ಕೊಂಡು ಮೇಲೆ ಹೋಗೋಣ ಸ್ಟೆಪ್ಸ್. ಸ್ಟೆಪ್ಸ್ ಹತ್ತಕ್ಕೆ ರೆಡಿ ತಾನೆ? ಸ್ಟೆಪ್ಸ್ ಹತ್ತಕ್ಕೆ ರೆಡಿ ಅಲ್ಲ? ಬಿಸಿಲಿಲ್ಲ. ಆದರೂ ಮಳೆಗಾಲದಲ್ಲಿ ಸದ್ಯ ನಾವು ಬರುವ ದಾರಿಯಲ್ಲಿ ಹೆವಿ ಮಳೆ ಬಂತು. ಇಲ್ಲೇನು ಸದ್ಯ ಮಳೆ ಇಲ್ಲ. ಆ್ಯಂಡ್ ನೋಡೋಣ, ಅಲ್ಲಿ ಗಂಟ ಹೋಗೋಷ್ಟರಲ್ಲಿ ಮಳೆ ಬರದಿದ್ರೆ ಸಾಕು. ಸೊ ಲೆಟ್ಸ್ ಗೋ. ಇದೇ ಬೆಸ್ಟ್ ಟೈಮ್. ಬೇಸಿಗೆಗಾಲದಲ್ಲಿ ಬಂದರೆ ಬರೀ ಸುಸ್ತೇ ಆಗುತ್ತೆ. ಹೆವಿ ಬಿಸಿಲಿಗೆ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಹೆವಿ ಅಲ್ಲಿ ರೀಚ್ ಆಗೋಗ್ಲೇ ಟಯರ್ಡ್ ಆಗುತ್ತೆ. ಆ್ಯಂಡ್ ಇದೇ ಬೆಸ್ಟ್ ಟೈಮ್ ಬರೋಕ್ಕೆ. ಜೋರು ಮಳೆ ಇದ್ದರೆ ಕಷ್ಟ. ಅಂದರೆ ಈ ಥರ ತುಂತುರು ಮಳೆ ಎಲ್ಲ ಇದ್ದರೆ ಆರಾಮ್ಸೆ ಬರ್ಬೋದು. ಸದ್ಯ ನಮಗೆ ಫಸ್ಟ್ ವ್ಲಾಗಲ್ಲಿ ಜೋರು ಮಳೆ ಬಂದಿಲ್ಲ. ಆನ್ ದ ವೇಯಲ್ಲಿ ತುಂಬ ಮಳೆ ಬಂತು ಗಾಡಿಯಲ್ಲಿ ಬರುವಾಗ. ಆ್ಯಂಡ್ ಇಲ್ಲಿ ಯಾಕೋ ಬಂದಿಲ್ಲ. ಬರೋದು ಬೇಡ. ನೋಡಿ ವ್ಯೂ ಎಲ್ಲ ನೋಡಿ ಹಿಂಗಿದೆ ಅಂತ, ಎಷ್ಟು ಸಖತ್ತಾಗಿದೆ. ಹೇಗೆ ಕಾಣ್ತಾ ಇದ್ದೀನಿ, ನಿದ್ದೆ ಮಾಡಿಲ್ದಿರೋ ಥರ. ಹೌದು, ಬರೀ ಟ್ರಾವೆಲ್. ಇವಾಗೇನೋ ರಜಾ ಅಂತ ಬಂದಿದ್ದೀನಿ. 6th ಸೆಮ್ ಎಕ್ಸಾಮ್ ಮುಗೀತು. ಸೊ ಹಾಗಾಗಿ ರಜಾ ಇವಾಗ, ಅದಕ್ಕೆ ಬಂದೆ. ನಮ್ಗೆ ಯೂಶ್ವಲಿ ಇಂಜಿನಿಯರಿಂಗ್ಸಲ್ಲಿ ಇರುತ್ತಲ್ಲ, ರಜಾನೇ ಕೊಡೋಲ್ಲ. ಅಂದರೆ ಎಸ್ಪೆಷಲಿ ನಮ್ಮ ಬ್ಯಾಚಿಗೆ, ಯಾಕಂದರೆ ಕೋವಿಡ್ ಬ್ಯಾಚ್ ಆಗಿರೋದ್ರಿಂದ ಅದು ಟೈಮ್ ಶೆಡ್ಯೂಲ್ ಮ್ಯಾಚ್ ಮಾಡೋಕ್ಕೆ ರಜಾನೇ ಕೊಟ್ಟಿರಲಿಲ್ಲ. ಇದೇ ಟೈಮಲ್ಲಿ ಜಾಸ್ತಿ ರಜೆ ಕೊಟ್ಟಿರೋದು. ಹಾಗಾಗಿ ನಾನು ಮಂಗಳೂರು ಬಂದ್ಬಿಟ್ಟೆ. ಸೊ ಇದು ಪಾರ್ವತಿ ದೇವಸ್ಥಾನ. ಇದಾದಮೇಲೆ ಮತ್ತೆ ಹಂಗೆ ಹತ್ಕೊಂಡು ಹೋಗ್ಬೇಕು. ಹೋಗ್ತಾ ಅಲ್ಲಿ ಕೇಳೋಣ, ಯಾರನ್ನಾದ್ರು ಇದ್ರ ಬಗ್ಗೆ ಹೇಳ್ತಾರೆ. ತುಂಬ ಚೆನ್ನಾಗಿದೆಯಂತೆ. ನಾನು
ಎಲ್ಲೋ ನೋಡಿದ್ದೆ ವಿಡಿಯೋಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ. ಸೊ ಹಾಗಾಗಿ ಬಂದಿದ್ದು. ನಮ್ಮ ಫಸ್ಟ್ ವ್ಲಾಗ್ ದೇವಸ್ಥಾನನೇ ಆಗಿರಬೇಕಿತ್ತು ಅಂತ ಅಂದ್ಕೊಂಡು ಇಷ್ಟು ಡಿಲೇ ಮಾಡಿ ದೇವಸ್ಥಾನ ವ್ಲಾಗ್ ಮಾಡ್ತಾಯಿದ್ದೀವಿ. ಪಾರ್ವತಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಎಲ್ಲ ಅಲ್ಲಿ ಹೇಳ್ಕೊಂಡ್ವಿ, ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಫಸ್ಟ್ ವ್ಲಾಗ್ ದೇವಸ್ಥಾನದೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ಫಸ್ಟ್ ವ್ಲಾಗ್ ಇಲ್ಲೇ ಮಾಡ್ತಿದ್ದೇವೆ ಅಂತ ನಾವು ಹೇಳಿದ್ವಿ. ಹಾಗೆ ಆಯಿತು. ಆ್ಯಂಡ್ ಇದು ಪಾರ್ವತಿ ದೇವಸ್ಥಾನದಿಂದ ನೆಕ್ಸ್ಟ್ ಶಿವನ ದೇವಸ್ಥಾನ ಅಲ್ಲಿದೆ, ಈ ಸ್ಟೆಪ್ಸಲ್ಲಿ ಹೋಗಬೇಕು ನೋಡಿ. ಇಲ್ಲಿನ ಒಂದು ವಿಶೇಷತೆ ಏನಂದರೆ, ಶಿವರಾತ್ರಿ ಟೈಮಲ್ಲಿ ಮೇಲಿಂದ ಶಿವನ ಮೂರ್ತಿ ಏನಿದೆ ಅದನ್ನು ಇಲ್ಲಿಂದ ಕೆಳಗೆ ಇಳಿಸಿ, ಅಂದರೆ ಹೆಗಲಿನ ಮೇಲೆ ಹೊತ್ತು ಬರ್ತಾರಂತೆ. ಕೆಳಗೆ ಇಳಿಸಿ ಇಲ್ಲಿ ಬಂದು ಇಲ್ಲಿ ಪಾರ್ವತಿ ದೇವಿ ಜೊತೆ ಶಿವನ ಮೂರ್ತಿ ಇಟ್ಟು ಉತ್ಸವ ನಡೆಸಿ, ಆಮೇಲೆ ಶಿವರಾತ್ರಿ ಮುಗಿದ ನಂತರ ವಾಪಸ್ ಹೋಗಿ ಪುನಃ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರಂತೆ. ನಾನು ನೋಡಿಲ್ಲ ಇದನ್ನು, ಬಟ್ ಇಲ್ಲಿನ ಲೋಕಲೈಟ್ಸ್ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಬಹಳ ಅದ್ಧೂರಿಯಾಗಿ ನೆರವೇರುತ್ತಂತೆ. ಈ ಪೂಜೆ ಎಲ್ಲ ಬೆಳಗ್ಗೆ 9 ಗಂಟೆಗೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಆದರೆ 9:30ಗೆ ಇಲ್ಲಿ ಪಾರ್ವತಿ ದೇವಸ್ಥಾನದಲ್ಲಿ ಪೂಜೆ ಆಗುತ್ತಂತೆ. ಹಾಗೆ ಮಧ್ಯಾಹ್ನನೂ 12 ಗಂಟೆ ಅಲ್ಲಿ ಪೂಜೆ ಆದರೆ, ಶಿವನ ದೇವಸ್ಥಾನದಲ್ಲಿ 12 ಗಂಟೆಗೆ ಪೂಜೆ ಆದರೆ 12:30ಗೆ ಇಲ್ಲಿ ಪೂಜೆ ಆಗುತ್ತೆ. ಅರ್ಧ ಗಂಟೆ ಡಿಫ್ರೆನ್ಸ್ ಬರ್ತದೆ. ಮತ್ತು ಸಂಜೆ ಅನಿಸುತ್ತೆ 6 ಗಂಟೆಗೆ ಒಂದ್ಸಲ ಇರ್ಬೋದು. ಅದಾದ್ಮೇಲೆ ಅಷ್ಟೇ ದೇವಸ್ಥಾನ ಕ್ಲೋಸ್ ಮಾಡ್ತಾರಂತೆ ಸಂಜೆಗೆ. ನೋಡಿ ಸ್ಟೆಪ್ಸ್ ಹೆಂಗಿದೆ, ಒಂದೊಂದು ಬಂಡೆ ಕಲ್ಲು ಹೆಂಗಿದೆ ನೋಡಿ. ಏನು ಗೊತ್ತಾ, ನಾವು ಹತ್ಕೊಂಡು ಬರುವಾಗ ಒಂಚೂರು ಮಳೆ ಬರ್ತಾಯಿತ್ತು ಅಷ್ಟೇ, ಹನಿತಾ ಇತ್ತು. ನಾವು ಒಳಗಡೆ ದೇವಸ್ಥಾನ ಹೋದ್ಮೇಲೆ ಫುಲ್ ಜೋರಾಗಿ ಮಳೆ ಬಂತು ಗೊತ್ತಾ. ಅದಾದಮೇಲೆ ಮತ್ತೆ ನಾವು ಹೊರಗಡೆ ಬಂದಾಗ ಮತ್ತೆ ಮಳೆ ಇಲ್ಲ. ಇವತ್ತು ಮಳೆ ಇಲ್ಲ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹತ್ತುತ್ತಾ ಇದ್ವಿ. ವ್ಯೂ ನೋಡಿ ಹೆಂಗಿದೆ. ಇವಾಗ ನಾವು ಹೋಗಿರೋ ದೇವಸ್ಥಾನ ಅದೇ ಪಾರ್ವತಿ ದೇವಸ್ಥಾನ ನೋಡಿ. ಅಲ್ಲಿನ ಹಿಂಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಪ್ರಶಾಂತವಾಗಿ ಕಾಣ್ತಿದೆ ನೋಡಿ ಅಲ್ವಾ. ಇವಾಗ ಇನ್ನೂ ತುಂಬ ಸ್ಟೆಪ್ಸ್ ಇದೆ, ಮಾತಾಡೋಕ್ಕೆ ಆಗ್ತಿಲ್ಲ. ಇನ್ನೂ ಇದಾದ್ಮೇಲೆ ಇನ್ನೂ ಹೋಗ್ಬೇಕು. ನೋಡು ಭೂಮಿಗೊಂದು ಫ್ರೆಂಡ್ ಬರ್ತಿದೆ ನಿನ್ನ ಹತ್ರನೇ. ಇಷ್ಟು ಮೆಟ್ಲು ಹತ್ತಾಯ್ತು, ನಾವು ರೀಚ್ ಆಗಿದ್ದೀವಿ. ಶಿವನ ದೇವಸ್ಥಾನ ಇದೆ, ಹೋಗೋಣ ಬನ್ನಿ. ಸೊ ಆಲ್ಮೋಸ್ಟ್ 500 ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದೀವಿ. ಇವಾಗ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಆದಮೇಲೆ ಒಳಗಡೆ ಎಲ್ಲ ತೋರಿಸ್ತೀವಿ ಬನ್ನಿ. ಸೊ ಇದೇ ನೋಡಿ ಕಾರಿಂಜೇಶ್ವರ ದೇವಸ್ಥಾನ ಹಿಂಭಾಗ. ಇನ್ನು ಲೈಟಾಗಿ ಮಳೆ ಬರ್ತಿದೆ ನೋಡಿ, ನಾವು ಹೋಗೋಣ. ಆದರೆ ಕ್ಯಾಮ್ರಾಕ್ಕೆ ನೀರು ಬಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಇದು ದೇವಸ್ಥಾನದ ಮುಂಭಾಗ. ನಿಮಗೆ ಬಂದು ಅನುಭವ ಮಾಡ್ಕೊಳ್ಳಿ, ಬಂದು ನೋಡಿ ಎಷ್ಟು ಪ್ರಶಾಂತವಾಗಿದೆ ಜಾಗ, ಎಷ್ಟು ವಂಡರ್ಫುಲ್ ಆಗಿದೆ ನೋಡಿ ಜಾಗ. ಕಲ್ಲು ಕಾಣ್ತಾ ಉಂಟಲ್ಲ ಇದೆರಡು, ಇದನ್ನು ಸತ್ಯ ಪ್ರಮಾಣ ಮಾಡುವ ಕಲ್ಲು ಅಂತ ಹೇಳ್ತಾರಂತೆ. ಹಿಂದೆ ಸೀತಾಮಾತೆಯವರು ತನ್ನ ಸತ್ಯನ ಏನಾದರೂ ಪ್ರೂವ್ ಮಾಡಬೇಕು ಅಂತಂದರೆ ಇಲ್ಲಿಂದ
ಈ ಕಲ್ಲಿಗೆ ಹಾರಬೇಕಂತೆ. ಹಾರಿದ್ರೆ ಅವರು ಸತ್ಯನ ಪ್ರೂವ್ ಮಾಡಿದ್ದಾರೆ ಅಂತ. ಮಮ್ಮಿ ಇಲ್ಲ ಅಂದರೆ ಇಲ್ಲಿಂದ ಹಾರುವಾಗ ಇಲ್ಲಿ ನೋಡಿ ಡೈರೆಕ್ಟ್ ಕೆಳಗೆ ಬೀಳೋದು. ಸೊ ಹಾಗೆ ಮತ್ತು ಇಲ್ಲಿ ಇಷ್ಟೊಂದು ಮಂಗಗಳು ಯಾಕೆ ಇದೆ ಅಂದರೆ ಇಲ್ಲಿ ಸೀತಾರಾಮ ಅವರು ಬಂದಿದ್ರಲ್ಲ ಇಲ್ಲಿ, ಹಾಗಾಗಿ ಅವರ ನೆನಪಿಗಾಗಿ ಅವರನ್ನೆಲ್ಲ ಬಿಟ್ಟು ಹೋದಂತೆ ಅವ್ರು ಹೇಳಿದ್ರು. ರಾಮಾಯಣ ಕಥೆ ಇಲ್ಲಿ ಅವರ ನೆನಪಿಗೋಸ್ಕರ ಈ ಮಂಗಗಳನ್ನ ಇಲ್ಲಿ ಬಿಟ್ಟು ಹೋಗಿದಂತೆ. ನೀವು ನೋಡಿ ತುಂಬ ಚೆನ್ನಾಗಿದೆ. ಒಳ್ಳೆ ಗಾಳಿ, ಮಳೆ ಬರೋ ಸ್ವಲ್ಪ ಬಂತು. ನಾವು ಆಲ್ರೆಡಿ ತುಂತುರು ಮಳೆ. ಇದೆ ಜಾಗ. ಇಲ್ಲಿ ಫೋನಲ್ಲಿ ನೋಡಿದಷ್ಟು ಒಂದು ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಇಲ್ಲಿ ನಿಂತು ಅನುಭವ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಡೀಪ್ ಆಗಿದೆ ಜಾಗ ಅಂತ. ಫಸ್ಟ್ ವ್ಲಾಗ್ ದೇವಸ್ಥಾನದ ಮಾಡಬೇಕಂತ ಇತ್ತು. ಇವತ್ತು ಫಸ್ಟ್ ವ್ಲಾಗಲ್ಲಿ ನಾನು ಸ್ಟಾರ್ಟ್ ಮಾಡಿದೆ. ಈಶ್ವರಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕೋ ಬಂಧನಾಥ್ ಮೃತ್ಯೋರ್ಮೋಕ್ಷೀ. ಅಯೋಧ್ಯೆಗೆ ಲಂಕೆಯಿಂದ ಅಯೋಧ್ಯೆಗೆ ಹಿಂದೆ ಹೋಗುವಾಗ ಇಲ್ಲಿ ಬಂದು ಹೋದದ್ದು ಅಂತ ಪ್ರತೀತಿ. ಅವರೊಂದು ಸೈನ್ಯ ಬಿಟ್ಟು ಹೋಗಿದ್ದಾರೆ. ಇಲ್ಲಿ ಕಾಣಕ್ಕೆ ಸಿಗ್ತಾರ ಕಪಿ ಸೈನ್ಯ, ರಾಮನ ಸೈನ್ಯ ಅಂತ ಹೇಳಿದ್ರೆ ಕಪಿ ಸೈನ್ಯ. ಅವರನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರುಗಳಿಗೊಂದು ಮಧ್ಯಾಹ್ನದ ಊಟೋಪಚಾರ ಬೇಕಲ್ಲ, ದೇವರ ನೈವೇದ್ಯವನ್ನು ಊಟೋಪಚಾರ ಅಂತೇಳಿ ಅದೊಂದು ಸೇವೆಯೇ ಉಂಟು ಅಲ್ಲಿ. ಇದರಲ್ಲಿ ವಾನರಾನ್ನ ಅಂತ ಹೇಳಿ ಮಂಗಗಳಿಗೆ ಒಂದು ದಿವಸದ ಊಟೋಪಚಾರ, ವಾನರಾನ್ನ ಸೇವೆ ಮಾಡಿದರೆ ನಿಮ್ಮ ಲೆಕ್ಕದಲ್ಲಿ ಒಂದು ಊಟೋಪಚಾರ ಆಗ್ತದೆ ಅಂತ. ಹಾಗೆ ರಾಮಕೃಷ್ಣ ಮಹಾಭಾರತದ ಕಾಲ ಪಂಚಪಾಂಡವರನ್ನು ಕರ್ಕೊಂಡು ಇಲ್ಲಿ ಕೃಷ್ಣ ಪರಮಾತ್ಮ ದೇವರು ಬಂದಿದ್ದಾರೆ. ಕೆರೆ ನೋಡಿದಿರಾ, ಅದು ಗದಾ ತೀರ್ಥ ಅಂತ ಲೆಕ್ಕ. ಭೀಮ ಗದ್ದೆಯಿಂದ ಮಾಡಿರುವಂಥದ್ದು ಪರ್ವತ. ಆ ಕಡೆ ಮಣ್ಣು ತೆಗೆದು ಹಾರಿಸಿದ್ದಾರೆ, ಆ ಕಡೆ ಪರ್ವತ ಆಗಿದೆ. ಇಲ್ಲಿ ಗದಾ ತೀರ್ಥ ಉದ್ಭವ ಆಗಿದೆ ಅಂತ ಲೆಕ್ಕ. ಇಲ್ಲಿ ಬರುವಾಗ ಅಲ್ಲಿ ಮೇಲೆ ಒಂದು ಉಂಗುಷ್ಟ ತೀರ್ಥ ಮತ್ತು ಜಾನು ತೀರ್ಥ ಅಂತ ಹೇಳಿ. ಜಾನು ಅಂತ ಹೇಳಿದರೆ ಮಂಡಿ ಊರಿದ್ದು ಭೀಮ. ಅದೊಂದು 15 ಅಡಿ ಆಳ ಇದೆ. ಅದರಿಂದ ದಿನಾಲು ಮೇಲೆ ಮತ್ತು ಕೆಳಗೆ ಈಶ್ವರ ಮತ್ತು ಪಾರ್ವತಿ ಅಭಿಷೇಕಕ್ಕೆ ನೀರು ಹೋಗ್ಬೇಕು, ಅಲ್ಲಿಂದ ಕೊಂಡೋಗ್ಬೇಕು ಭಟ್ರು ಸ್ನಾನ ಮಾಡಿ. ಆಮೇಲೆ ಉಂಗುಷ್ಟ ತೀರ್ಥ, ಉಂಗುಷ್ಟ ಅಂತ ಇದು ಹೆಬ್ಬೆರಳು ಭೀಮ ಅಂತ ಹೇಳ. ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಆ 2 ತೀರ್ಥದಲ್ಲಿ ನೀರು ಆರುವುದಿಲ್ಲ. 3 ಅಲ್ಲಿ ಕೆಳಗೆ ದೊಡ್ಡ ಕೆರೆಯಲ್ಲಿ ಆರುವುದೇ ಇಲ್ಲ, ಬೇಸಿಗೆ ಕಾಲದಲ್ಲಿ ಇರ್ತದೆ. ಇಲ್ಲಿ ಜಾನು ತೀರ್ಥ ಮತ್ತು ಉಂಗುಷ್ಟ ತೀರ್ಥ ಅದರಲ್ಲಿಯೂ ನೀರು ಇರ್ತದೆ ಅಂತ ಹೇಳಿ. ಸೊ ಮಹಾಪೂಜೆ ಎಲ್ಲ ಆಗಿ ಇಲ್ಲಿಂದ ನಾವು ಹೊರಟಿದ್ದೀವಿ. ಕೇಳಿದ್ರಲ್ಲ ಕತೆ, ಅವ್ರು ಹೇಳಿದಂಥ ಕತೆ ಎಲ್ಲ, ಅದೆಲ್ಲ ಹಿಸ್ಟ್ರಿ ಅದೆಲ್ಲ. ಸೊ ಮಹಾಪೂಜೆ ಎಲ್ಲ ಆಯಿತು. ಇನ್ನು 12 ಗಂಟೆಗೆ ಮಹಾಪೂಜೆ ಇದ್ದಿದ್ದು. ನಾವು ಅಲ್ಲಿ ತನಕ ವೇಟ್ ಮಾಡಿದ್ವಿ. 11 ಗಂಟೆಯಿಂದ ವೇಟ್ ಮಾಡಿದ್ವಿ. ಅವರು ಮಹಾಪೂಜೆ ಗಿರಿ ಅಂತ ಹೇಳಿದರು. ಒಂದು 1 hour ವೇಟ್ ಮಾಡಿ ಮಹಾಪೂಜೆ ಮುಗಿಸಿ ಕತೆ ಎಲ್ಲ ಕೇಳಿ ನಿಮಗೋಸ್ಕರ ವಿಡಿಯೋ ಎಲ್ಲ ಮಾಡಿ ಈಗ ಮಳೆ ನಿಂತಿದೆ. ಹೆವಿ ಮಳೆ ಬಂತು. ಅವಾಗ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬನ್ನಿ, ಈ ಥರ ಟೆಂಪಲ್ಗೆಲ್ಲ ಗೊತ್ತಾಗುತ್ತೆ ಎಷ್ಟು ಇದಕ್ಕೆ ಇತಿಹಾಸ ಇದೆ ಅಂತ. ನೋಡಿದ್ರಲ್ಲ ಇದಕ್ಕಿಂತ ಮುಂಚೆ. ಆ್ಯಂಡ್ ಹತ್ತುವಾಗ ಏನು ಅಷ್ಟೇನು ಸುಸ್ತೇನೂ ಆಗಿಲ್ಲ. ಒಂದು ಅಡ್ವಾಂಟೇಜು ಮಳೆಗಾಲದಲ್ಲಿ ಬಂದ್ವಿ ಅಂತ. ಆ್ಯಂಡ್ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆಲ್ಲ ಆರಾಮ್ಸೆ ಒಂದು 25 ಮಿನಿಟ್ಸಲ್ಲೆಲ್ಲ ಹತ್ಬೋದು. ಆ್ಯಂಡ್ ಮಿಡ್ ಏಜ್ನವರೆಲ್ಲ ಒಂದು 30-35 ಮಿನಿಟ್ ಒಳಗಡೆ ಕರೆಕ್ಟಾಗಿ ಬಂದರೆ ಓಕೆ. ಸೊ ನಾವು ಈಗ ಕೆಳಗೆ ಬಂದ್ವಿ. ಟೆಂಪಲ್ ನೋಡಿ ನಿಮಗೆಲ್ಲ ವಿಡಿಯೋ ಮಾಡಿ ನಾವು ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಂಡು ಫೈನಲಿ ಈಗ ಎಂಡ್ ಮಾಡ್ತಾಯಿದ್ವಿ ವ್ಲಾಗನ್ನು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ನಮ್ಮ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಅಷ್ಟೊಂದು ಐಡಿಯಾ ಇಲ್ಲ ಹೇಗೆ ಬಂದಿದೆ, ಹೇಗೆ ಮಾಡೋದು ಅಂತೆಲ್ಲ. ಏನಾದರೂ ತಪ್ಪಾಗಿದ್ದರೆ ಸಾರಿ. ಬಟ್ ನಮಗೂ ತುಂಬ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಸಿಕ್ತು. ಹಾಗೆ ತುಂಬಾ ನಾವು ಅಲ್ಲಿ ನೋಡಿದ್ವಿ, ತುಂಬ ಚೆನ್ನಾಗಿರೋ ಪ್ಲೇಸಸ್
ನಾನು ನೋಡಿದ್ವಿ ಕೂಡ. ನೀವು ಬನ್ನಿ ನೋಡಿ, ಈ ಥರ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದ್ರಿಂದ ತುಂಬ ಏನಾದರೂ ಕಲಿಯೋಕ್ಕೆ ಸಿಗುತ್ತೆ. ಸೊ ನೀವು ಬನ್ನಿ. ಇಟ್ಸ್ ಜಸ್ಟ್ ಮ್ಯಾಂಗ್ಳೂರಿಂದ 27 ಕಿಲೋಮೀಟರ್ಸ್ ಏನೋ ಅಷ್ಟೇ ಇರೋದು. ಹಾಗೆ ಈ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ಸಾರಿ. ಮತ್ತು ನಮ್ಮ ವ್ಲಾಗಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಕಮೆಂಟಲ್ಲಿ ಹೇಳಿ. ಸೊ ಇನ್ನೇನು ಮಳೆ ಬರ್ತಾ ಇದೆ ಆಲ್ರೆಡಿ ಸ್ವಲ್ಪ. ಇನ್ನೇನು ಹೊರಡದೆ ಮನೆಗೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇವಾಗ ಸಬ್ಸ್ಕ್ರೈಬರ್ ಎಷ್ಟು 380-90 ಏನೋ ಇದೆ. ನೋಡೋಣ ಫಸ್ಟ್ ವ್ಲಾಗ್ ಟೈಮಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇರ್ತಾರೆ. ನೆಕ್ಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟುವರೆಗೂ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರಿಗೂ. ನಿಮ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ, ನಾವು ನೋಡ್ತೀವಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹಾಗೆ ಹೇಳ್ತಾ, ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಟ್ಯಾಗ್ ನಾವು ಮಾಡಿರ್ತೀವಿ ಎಂಡ್ ಆಫ್ ದ ವಿಡಿಯೋಲ್ಲಿ, ಹೋಗಿ ಫಾಲೋ ಮಾಡಿ. ಸೊ ಬಾಯ್. ಬಾಯ್, ಟೇಕ್ ಕೇರ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್.